ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಹಾವಳಿ ಜಾಸ್ತಿಯಾಗಿದೆ. ವರ್ಷಕ್ಕೆ 1, 2 ಅಥವಾ ಅದಕ್ಕಿಂತ ಜಾಸ್ತಿ ಕೆಲವೊಮ್ಮೆ ಇರುತ್ತೆ ಈ ಹಾವಳಿಗಳು. ಈಗ ಪುಷ್ಪ 2 ಸಿನಿಮಾ ಅದರ ಹಾವಳಿಯನ್ನು ಪಡೆದುಕೊಂಡಿದೆ. ಈಗ ಒಂದು ವಿಷಯ ಏನಂದರೆ, ಪರಭಾಷಾ ಚಿತ್ರಗಳಿಗೆ ಟಿಕೆಟ್ ದರ ಕೂಡ ಜಾಸ್ತಿನೇ ಆಗುತ್ತೆ. ಈಗ ಪುಷ್ಪ 2 ಚಿತ್ರದ ರಿಲೀಸ್ ಟೈಮಲ್ಲಿ 1000 ರೂಪಾಯಿಯಿಂದ ಟಿಕೆಟು ನಿಗದಿಪಡಿಸಲಾಗಿದೆ. 1000ರಿಂದ ಪ್ರಾರಂಭವಾಗುತ್ತೆ, ಜಾಸ್ತಿನೂ ಆಗ್ಬೋದು. ಕಡಿಮೆ ಅಂದರೆ 1000 ಅನ್ನೋ ರೀತಿ ಟಿಕೆಟ್ ದರವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಕನ್ನಡ ಚಿತ್ರಗಳಿಗಂತೂ ಹೊಡೆತ ಬೀಳೋದು ಗ್ಯಾರಂಟಿ. ಯಾಕಂದರೆ ಕನ್ನಡ ಚಿತ್ರಗಳು 200-300 ಹೋದರೆ ಅದುವೇ ಜಾಸ್ತಿ ಅಂತ ಅಂದ್ಕೋತಾರೆ. ಹಾಗಾಗಿ 1000ದ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಹಾಗಾಗಿ ಹೆಚ್ಚಿನ ಇಲ್ಲಿನ ಹಣವನ್ನು ಪರಭಾಷಾ ಚಿತ್ರ ನಿರ್ದೇಶಕರು, ನಿರ್ಮಾಪಕರು, ವಿತರಕರ ಪಾಲಾಗುತ್ತೆ ಅನ್ನೋದು ಕಟು ಸತ್ಯ. ಇದರ ಬಗ್ಗೆ ಏಕರೂಪ ದರ ನಿಗದಿ ಮಾಡಬೇಕು ಅಂತ ತುಂಬ ಸಮಯದಿಂದ ಹೋರಾಟ ಮಾಡ್ತಾಯಿದ್ರು. ಆದರೆ ಅದಕ್ಕೆ ಯಾರೂ ಒಮ್ಮತ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಕಳೆದ ತಿಂಗಳೇ ಈ ಏಕರೂಪ ಟಿಕೆಟ್ ದರ ನಿಗದಿ ಮಾಡಬೇಕು ಅಂತ ಹೋರಾಟಗಳು, ಮಾತುಗಳು, ವಾಣಿಜ್ಯ ಮಂಡಳಿಯಲ್ಲಿ ಈ ಬಗ್ಗೆ ಚರ್ಚೆಗಳು, ಮಾತುಕತೆಗಳು, ಸಭೆಗಳೆಲ್ಲ ಆಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯಾವ ಮಾತುಕತೆಗಳು ಕೂಡ ಆಗಿಲ್ಲ. ಹಾಗಾಗಿ ಪುಷ್ಪ ಟಿಕೆಟ್ ದರ ಜಾಸ್ತಿ ಆಗುವುದರ ಜೊತೆ ಸುಮಾರು 400 ಚಿತ್ರಮಂದಿರಗಳನ್ನು ಪುಷ್ಪ 2 ಇಲ್ಲಿ ಬಿಡುಗಡೆಯಾಗಲಿದೆ. ಬೆಳಿಗ್ಗೆ 3:30 ಗಂಟೆಗೆ ಚಿತ್ರ ಬಿಡುಗಡೆಯಾಗಲಿದೆ. 1000 ರೂಪಾಯಿಯಿಂದ ಟಿಕೆಟ್ ನಿಗದಿ ಮಾಡಲಾಗಿದೆ. ಏಕರೂಪದ ಟಿಕೆಟು ಮಾಡಬೇಕು ಅನ್ನೋ ಯೋಚನೆಗಳು ಎಲ್ಲಿಗೆ ಬಂತು ಅಂತ ಇದುವರೆಗೂ ಗೊತ್ತಿಲ್ಲ. ಆದರೆ ಆಂಧ್ರ ಪ್ರದೇಶದಲ್ಲಿ ಅವರಿಗೆ ಷರತ್ತುಬದ್ಧವಾಗಿ ಥಿಯೇಟರ್ ನೀಡಲಾಗಿದೆ. ದರ 800 ರೂಪಾಯಿಯಿಂದ ಜಾಸ್ತಿ ಹೋಗಬಾರ್ದು ಅಂತ ಅವರಿಗೆ ಷರತ್ತು ಹಾಕಿದ್ದಾರೆ ಪುಷ್ಪ ಸಿನಿಮಾದವರಿಗೆ, ಅದರ ವಿತರಕರಿಗೆ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿಯ ಏಕರೂಪದ ಟಿಕೆಟ್ ದರ ಮುಂದಿನ ದಿನಗಳಲ್ಲಿ ಆದರೂ ಆಗಬಹುದು. ಯಾಕೆಂದರೆ ಅದರ ಬಗ್ಗೆ ಪವನ್ ಕಲ್ಯಾಣ್ ಅವರು ಮೊದಲೇ ಹೇಳಿದ್ದು, ಟಿಕೆಟ್ ದರವನ್ನು ಏಕರೂಪವಾಗಿ ನಿಗದಿ ಮಾಡುತ್ತೇನೆ ಅಂತ. ಇದಕ್ಕಿಂತ ಮೊದಲು ಅಲ್ಲಿ ತುಂಬ ಕಡಿಮೆ ಟಿಕೆಟ್ ದರ ಇತ್ತು. ಅಲ್ಲಿನ ಮುಖ್ಯಮಂತ್ರಿಗೂ ಅವರಿಗೂ ದೊಡ್ಡ ಹೋರಾಟಗಳೇ ನಡೀತಿತ್ತು. ಆದರೆ ಕರ್ನಾಟಕಕ್ಕೆ ಬಂದರೆ ಒಂದು ಏಕರೂಪದ ಟಿಕೆಟ್ ದರವನ್ನು ನಿಗದಿ ಮಾಡುವುದು ಅವಶ್ಯಕ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬೇರೆ ರಾಜ್ಯದ ಸಿನಿಮಾ ವಿತರಕರು, ನಿರ್ದೇಶಕರು, ನಿರ್ಮಾಪಕರು ಇಲ್ಲಿ ಬಂದು ಲಾಭ ಮಾಡ್ಕೊಂಡು ಹೋಗ್ತಾರೆ. ಅದರ ಜೊತೆ ಕನ್ನಡ ಚಿತ್ರಗಳು ಆ ಸಮಯದಲ್ಲಿ ಬಿಡುಗಡೆ ಆದರೆ ಥಿಯೇಟರ್ ಸಿಗಲ್ಲ. ಹೀಗೆಲ್ಲ ಸಮಸ್ಯೆ ಇರುವಾಗ ಇದಕ್ಕೊಂದು ಏಕರೂಪದ ಟಿಕೆಟ್ ದರದ ಜೊತೆ ಕೆಲವು ಚಿತ್ರಮಂದಿರಗಳು ಅದನ್ನು ಹೊರತುಪಡಿಸಿ ಕನ್ನಡಕ್ಕಾಗಿಯೇ ಕೆಲವು ಚಿತ್ರಮಂದಿರಗಳು ಬಿಡಬೇಕು ಅನ್ನೋ ಒಂದು ಮಾತುಕತೆಗಳು ನಡೆದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.